ನಾನು ಇವತ್ತು ಪ್ರಕೃತಿ, ಮನುಷ್ಯ ಮತ್ತು ದೇವರು ಒಂದಾಗುವ ಸ್ಥಳ ಕೇರಳದ ಕೊಟ್ಟಿಯೂರಿಗೆ ಬಂದಿದ್ದೇನೆ. ಇಲ್ಲಿ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ಎಂದು ಎರಡು ದೇವಸ್ಥಾನಗಳಿವೆ. ಇಕ್ಕರೆ ಕೊಟ್ಟಿಯೂರು ಸಾಮಾನ್ಯ ದೇವಸ್ಥಾನಗಳಂತೆ 11 ತಿಂಗಳುಗಳ ಕಾಲ ತೆರೆದಿದ್ದರೆ, ಅಕ್ಕರೆ ಕೊಟ್ಟಿಯೂರು 1 ತಿಂಗಳು ಮಾತ್ರ ತೆರೆದಿರುತ್ತೆ. ಅದು ವೈಶಾಖ ಮಾಸದಲ್ಲಿ. ಇದನ್ನು ದಕ್ಷಯಾಗ ಎಂದು ಕರೆಯುತ್ತಾರೆ. ಸ್ಥಳ ಪುರಾಣದ ಪ್ರಕಾರ ದಕ್ಷ ಪ್ರಜಾಪತಿ ತನ್ನ ಮಗಳು ಶಿವನೊಂದಿಗೆ ಮದುವೆಯಾದುದನ್ನು ಸಹಿಸಲಾರದೆ ಸತೀದೇವಿ ಮತ್ತು ಶಿವನಿಗೆ ತಿಳಿಸದೆ ಇಲ್ಲಿ ಯಾಗ ನಡೆಸಿದನು. ಸತೀದೇವಿ ಯಾಗ ಭೂಮಿಗೆ ಭೇಟಿ ನೀಡಿದಾಗ ತಂದೆಯಿಂದಲೇ ಅವಮಾನಿಸಲ್ಪಟ್ಟಳು. ಅವಮಾನ ಸಹಿಸಲಾರದೆ ಆತ್ಮಹತ್ಯೆ ಮಾಡಿಕೊಂಡಳು. ಈ ಕೃತ್ಯದಿಂದ ಶಿವನು ಕೋಪಗೊಂಡು ತಾಂಡವ ನೃತ್ಯ ಮಾಡಿ ದಕ್ಷನ ಶಿರಚ್ಛೇದ ಮಾಡಿದನು. ಬ್ರಹ್ಮ, ವಿಷ್ಣು, ಇತರ ದೇವರುಗಳು ಬಂದು ಶಿವನನ್ನು ಶಾಂತ ಮಾಡಿದರು. ಇಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವನ ದೈವಿಕ ಉಪಸ್ಥಿತಿ ಹೊಂದಿದೆ ಎಂದು ಹೇಳಲಾಗುತ್ತದೆ. ಶಂಕರಾಚಾರ್ಯರು ರೂಪಿಸಿದ್ದ ಉತ್ಸವದ ವಿಧಿವಿಧಾನಗಳಂತೆ ಈಗಲೂ ಇಲ್ಲಿ ನಡೆಯುತ್ತಿದೆ.